ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಮೂರ್ಛೆ ರೋಗದ ಬಗ್ಗೆ ತಿಳಿಸಿದ್ದೆ. ಅದನ್ನು ಭಾಳ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳೋ ರೀತಿ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬಹುಶಃ ಯಾರ್ಯಾರಿಗೆ ಮೂರ್ಛೆ ರೋಗ ಇದೆಯೋ ಅಥವಾ ಈಗಾಗಲೇ ಪ್ರಾರಂಭ ಆಗಿದೆಯೋ ಅದನ್ನು ನೋಡಿಕೊಂಡ್ರೆ ಕಾಲಕ್ರಮೇಣ ಮೂರ್ಛೆ ರೋಗ ಕಮ್ಮಿಯಾಗಿ ಮಾಮೂಲಂತ ಆಗ್ತಾರೆ, ಶಾಪ ರೋಗ ನಿವಾರಣೆ ಆಗುತ್ತೆ. ಇವತ್ತು ಡಿಫ್ರೆಂಟ್ ಸಬ್ಜೆಕ್ಟು. ಯಾಕೆಂತಂದರೆ ನೆನ್ನೆ ನಾವು ನಮ್ಮ ಸಂಸ್ಥೆ ದೇವಸ್ಥಾನದಲ್ಲಿ ಒಂದು ಪೂಜೆ ಕಾರ್ಯಕ್ರಮ ಇತ್ತು. ಅಲ್ಲೊಬ್ಬರು ಬಂದು ಮಾತಾಡಿದ್ರ ನಂತರ 4 ಸಲ ನನ್ನ ಮಗಳಿಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತಂದರು. 4 ಬಾರಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಂತೆ. ಮೊದಲನೇ ಅವನು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ, ಬಂದ, ಮಗಳು ನೋಡಿಕೊಂಡ, ಆ ಹುಡುಗನ ತಂದೆ ತಾನು ನೋಡಿದ್ರು, ಖುಷಿ ಆಯಿತು, ನಾವು ಮದುವೆ ಮಾಡ್ಕೊಳ್ತೀವಿ ನಿಮ್ಮ ಮಗಳನ್ನ ಅಂತ ಹೇಳಿ ಮಾತು ಕೊಟ್ಟು ಒಂದು ಒಳ್ಳೆ ಡೇಟ್ ನೋಡಿ ಎಂಗೇಜ್ಮೆಂಟ್ ಆಯಿತು. ನಿಶ್ಚಿತಾರ್ಥ ಆಯಿತು. ನಿಶ್ಚಿತಾರ್ಥ ಆದ 15 ದಿನಕ್ಕೆ ನಾವು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಮೆಸೇಜ್ ಬಂತು. ಕಾರಣ ಏನು ಅಂತ ಹೇಳಲಿಲ್ವಂತೆ. ನಮಗೆ ನಿಮ್ಮ ಮಗಳು ಬೇಡ. ಯಾಕೆ? ಇಲ್ಲ, ನಮಗಿಷ್ಟ ಇಲ್ಲ, ಮದುವೆ ಮಾಡ್ಕೊಳ್ಳಲ್ಲ. ಸರಿ, ಬೇಡ, ಆಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ? ಅವ್ರು ಕೊಟ್ಟರು ಉಂಗುರ ವಾಪಸ್ ಕಳಿಸಿದ್ರು, ಇವ್ರು ಕೊಟ್ಟರು ಉಂಗುರ ಅವ್ರಿಗೆ ಕೊಟ್ಟರು. ಏನು ಖರ್ಚಾಗಿತ್ತೋ ಅದು ಕಾಂಪನ್ಸೇಷನ್ ಕೊಟ್ಟರು ಅವರು, ಗಂಡನ ಕಡೆಯವರು. ಎಲ್ಲರಿಗೂ ಅದು ಊಟ ಎಲ್ಲ ಹಾಕಿ ಖರ್ಚಾಗಿತ್ತಲ್ಲ. ಇಲ್ಲಿ ಹುಡುಗಿಗೆ ಎಂಗೇಜ್ಮೆಂಟ್ ಆಯಿತು ಅಂತ ಊರೆಲ್ಲ ವಿಷಯ ಗೊತ್ತಾಯಿತು. ಯಾಕೆಂದರೆ ಎಂಗೇಜ್ಮೆಂಟ್ಗೆ ಬಂಧು ಬಳಗೆಲ್ಲ ಕರೆದುಬಿಟ್ಟಿದ್ರಲ್ಲ, ಬಂಧು ಬಳಗೆಲ್ಲ ಕರೆದಿದ್ದಾರೆ. ಕರೆದು ಕಂಠ ಪೂರ್ತಿ ಊಟ ಮಾಡ್ಕೊಂಡು ಹೋದರು. ಆಮೇಲೆ ಗೊತ್ತಾಯಿತು ನಾವು ಊಟ ಮಾಡ್ಕೊಂಬಂದಂಥ ಎಂಗೇಜ್ಮೆಂಟು ಕ್ಯಾನ್ಸಲ್ ಆಗಿದೆ ಅಂತ. ಒಂದು ಅವಮಾನ. ಎರಡನೇ ಅದಾದ 3-4 ತಿಂಗಳಿಗೆ ಇನ್ನೊಬ್ಬ ಬಂದ. ಯಾವುದೋ ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದಾನಂತೆ. ಯಾವುದೋ ಒಂದು ಬ್ಯಾಂಕಲ್ಲಿ ಕೆಲಸ. ಬಂದ, ಹುಡುಗಿ ನೋಡ್ದ. ಹುಡುಗಿ ಕಡೆಯವ್ರು ಹೇಳಿದ್ರು, ನನ್ನ ಮಗಳಿಗೆ ಮೊದಲನೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಪ್ಪ, ಏನು ಅಂತ ವಿಷಯನೇ ಗೊತ್ತಿಲ್ಲ. ಬಿಡಿ ಅಂಕಲ್, ಏನಾಯ್ತೇನೋ, ಮದುವೆ ಅಂತೂ ಆಗಿಲ್ವಲ್ಲ, ಎಂಗೇಜ್ಮೆಂಟ್ ಕ್ಯಾನ್ಸಲ್, ನಾನು ನಿಮ್ಮ ಮಗಳು ಮದುವೆ ಮಾಡ್ಕೊಳ್ತೀನಿ ಅಂಥೇಳಿ ಒಪ್ಕೊಂಡು ಮಾತು ಕೊಟ್ಟು ಅವರು ಒಂದಿನ ಸಿಂಪಲಾಗಿ ಎಂಗೇಜ್ಮೆಂಟ್ ಫಂಕ್ಷನ್ ಮಾಡ್ಕೊಂಡು ಹೋದ್ರು. ಇಲ್ಲೆಲ್ಲ ನಮ್ಮಲ್ಲಿ ಪದ್ಧತಿ ಇದೆ, ನಮ್ಮವರೆಲ್ಲ ಬಂದು ಹುಡುಗಿಗೆ ಹೂ ಮುಡಿಸ್ಬೇಕು, ಹೂ ಮುಡಿಸೋ ಶಾಸ್ತ್ರ ಆಗಬೇಕು, ಅರ್ಶಿನ ಕುಂಕುಮ ಕೊಡಬೇಕು, ಅದು ಮಾಡ್ತೀವಿ ಅಂತೇಳಿ ಆ ಹುಡುಗಿಗೆ 2ನೇ ಸಲ ಎಂಗೇಜ್ಮೆಂಟ್ ಆಯಿತು. 2ನೇ ಸಲ ಎಂಗೇಜ್ಮೆಂಟ್ ಆಗಿ ಏನಾಯ್ತು ಏನೋ, ನಿಮ್ಮ ಹುಡುಗ ನಿಮ್ಮ ಹುಡುಗಿ ನೋಡ್ಕೊಂಬಂದ್ಮೇಲೆ ಆಕ್ಸಿಡೆಂಟ್ ಆಯಿತು ಬರುವಾಗ ಆನ್ ದಿ ವೇ, ಎಂಗೇಜ್ಮೆಂಟ್ ಆದಮೇಲೆ. ಇದು ಅಪಶಕುನ. ಆಮೇಲೆ ಅವ್ನು ಬಂದಮೇಲೆ ನಿಮ್ಮ ಹುಡುಗಿಗೆ ಹೂ ಮುಡಿಸಿ ಉಂಗುರ ಕೊಟ್ಟ ಮೇಲೆ ನಮ್ಮ ಮಗನ ಕೆಲಸ ಕಳ್ಕೊಂಡ. ಮದುವೆ ಮುಂಚೆನೇ ಇಷ್ಟು ಅಪಶಕುನ, ಮದುವೆ ಆದಮೇಲೆ ಇನ್ನೇನಾಗುತ್ತೋ ಬೇಡ ಅಂತ ಅವ್ರು ಕರೆಕ್ಟಾಗಿ ರೀಸನಾಗಿ ಹೇಳ್ಬಿಟ್ರಂತೆ. ಮೊದಲನೇ ಅವನು ಏನು ಅಂತ ಹೇಳಲಿಲ್ಲ, 2ನೇ ಅವನು ಈ ಥರ ಹೇಳ್ಬಿಟ್ಟು ಮದುವೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು. ಹುಡುಗಿ ಭಾಳ ಯೋಚನೆ ಆಯಿತು, ನಂಗೆ ಮದುವೆನೇ ಬೇಡ ಅಂತ ಕೂತ್ಕೊಂಡ್ಳು. ಆಮೇಲೆ ಆ ಹುಡುಗಿ ತಾಯಿ, ತಮ್ಮ, ಸೋದರ ಮಾವ ಯಾರೋ ಇನ್ನೊಬ್ರು ಕರ್ಕೊಂಬಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಟೆಂಪ್ರವರಿ ವರ್ಕಾಗಿ ಕೆಲಸ ಮಾಡ್ತಾನೆ. ಸರಿ, ಕರ್ಕೊಂಬಂದರು. ಅವ್ರಿಗಿರೋದೆಲ್ಲ ಹೇಳ್ಬಿಟ್ಟು ಮದುವೆ ಮಾಡಿಸ್ಬೇಕು ಅಂತೇಳಿ ಮಾತಾಡಿದ್ರು. ಹುಡುಗನಿಗೆ ತಂದೆ ತಾಯಿ ಇಲ್ವಂತೆ. ಅವರು ಅಕ್ಕ ಭಾವದ ಮನೇಲಿದ್ದಾನೆ. ತಂದೆ ತಾಯಿ ಇಬ್ಬರು ಸತ್ತೋಗಿದ್ದಾರೆ. ಅಕ್ಕ ಭಾವ ಬಂದು ನೋಡಿಕೊಂಡ್ರು, ಎಲ್ಲ ಮಾಡಾದ್ಮೇಲೆ ಅವರು ಬಂದು ಒಂದು ಹೂ ಮುಡಿಸೋ ಶಾಸ್ತ್ರ ಗ್ರ್ಯಾಂಡಾಗಿ ಮಾಡಲಿಲ್ಲ. ಈ ಸಲ ಯಾರಿಗೂ ಹೇಳಿಲ್ಲ, ಒಂದು 5-6 ಜನ ಸೇರಿಕೊಂಡು ಮಾಡಿಬಿಟ್ಟು ಮಾಡೋದ್ಮೇಲೆ ಹುಡುಗಿಗೆ ಹೆಂಗೋ ವಿಷಯ ಗೊತ್ತಾಯಿತು. ಆ ಹುಡುಗ ಕುಡುಕ ಅಂತ ಹುಡುಗಿ ಕಡೆಯವ್ರಿಗೆ. ಯಾಕಂದ್ರೆ ಅವನು ಫೇಸ್ಬುಕ್ಕಲ್ಲೆಲ್ಲ ಅವ್ನು ಕುಡ್ಕೊಂಡು ಕೂತಿರೋದು,
ಹುಡುಗರ ಜೊತೆ ಪಾರ್ಟಿ ಮಾಡ್ತಿರೋದು ಎಲ್ಲ ಫೇಸ್ಬುಕ್ಕಲ್ಲಿ ಫೋಟೋ ನೋಡಿಬಿಟ್ಟು ಇವನು ಈಗಲೇ ಶೋಕಿ, ಇನ್ನು ಮುಂದೆ ನಾಳೆ ನನ್ನ ಮಗಳಿಗೆ ಏನು ಮಾಡ್ತಾರೆ, ಈ ಹುಡುಗಿನೇ ಕ್ಯಾನ್ಸಲ್ ಮಾಡಿಬಿಟ್ಲು, ಆ ಹುಡುಗ ಬೇಡ ಅಂತೇಳಿ ಅಂತ ಅವ್ರ ತಾಯಿ ಹೇಳಿದ್ರು. ಕೊನೆಯದು 4ನೇ ಸಲ ಹುಡುಗ ಬಂದ. 4ನೇ ಸಲ ಹುಡುಗ ಅವನು ಎಲ್ಲೋ ಕೊಯಮತ್ತೂರು ಹತ್ರ ಅದು ಒಂದು ಕಡೆ ಕೆಲಸ ಮಾಡ್ತಾನೆ, ಕನ್ನಡದವರೇ. ಬಂದ, ನೋಡ್ದ, ಎಲ್ಲ ಮಾಡ್ದ, ಮಾತಾಡಿಕೊಂಡು ಅರ್ಜೆಂಟು ಎಂಗೇಜ್ಮೆಂಟ್ ಬೇಡ, ನಂಗೆ ಮದುವೆ ಮಾಡಿಕೊಡಿ ಇಂದಂತೆ, ನಂಗೆ ಕೆಲಸ ಇದೆ, ಬೇರೆ ಲೀವ್ ಕೊಡಲ್ಲ, ಹಾಗೆ ಹೇಗೆ ಅಂತೇಳಿ. ಸರಿ ಅಂದ್ಬಿಟ್ಟು ಎಲ್ಲ ಒಪ್ಕೊಂಡ್ರು. ಯಾರೋ ದೂರ ಸಂಬಂಧ ಹುಡುಗನೇ ನೋಡಿ ಎಲ್ಲ ಶಾಸ್ತ್ರ ಮಾಡಿಬಿಟ್ಟು ಚಿಕ್ಕದಾಗ ಅವರು ಶಾಸ್ತ್ರ ಮಾಡಿಕೊಂಡ್ರು. ಮದುವೆನೇ ಮಾಡಿಕೊಟ್ಬಿಡಿ, ಶಾಸ್ತ್ರನೇ ಬೇಡ. ಅವ್ರಿಗೂ ಬೇಜಾರಾಗಿತ್ತು, 3 ಸಲ ಕ್ಯಾನ್ಸಲ್ ಆಗಿದ್ದು ನೋಡಿ. ಆಯಿತು ಮದುವೆನೇ ಮಾಡಿಕೊಡೋಣ ಅಂಥೇಳಿ ಮದುವೆ ಮಾಡಲಿಕ್ಕೆ ಏರ್ಪಾಟ್ ಮಾಡಿ ಎಲ್ಲ ಮಾಡಿದ್ರೆ, ಇನ್ವಿಟೇಷನ್ ಹಂಚೋಕ್ಕೆ ಹೋದಾಗ ಅವನು ಒಂದು ಹುಡುಗಿ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವ್ರು ಇನ್ವಿಟೇಷನ್ನು ಅದೇ ಮನೆ ತೊಗೊಂಡೋಗಿ ಕೊಟ್ಟಿದ್ದಾರೆ. ನೋಡ್ಬಿಟ್ಟು ಹುಡುಗ ಏನು ಹಾಗೆ ಅಂದಾಗ, ಅಯ್ಯೋ ನನ್ನ ಮಗಳು ಮದುವೆ ಮಾಡ್ಕೊಂಡ್ಬಿಟ್ಬಿಟ್ಟವನೇ ಇವನು, ನೀವು ಯಾಕೆ ಕೊಡ್ತೀರ ಅವಳಿಗೆ ನೋಡಿ. ಅಲ್ಲೂ ಕ್ಯಾನ್ಸಲ್ ಮದುವೆ. ಈ 4 ಬಾರಿ ಆ ಹುಡುಗಿಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು. ಹುಡುಗಿಗೆಲ್ಲ, ಆ ಹುಡುಗರಿಗೂ ಇದೇ ಗೋಳಲ್ಲ, 4 ಸಲ ಅವ್ರಿಗೂ ಕ್ಯಾನ್ಸಲ್ ಆಯಿತು. ಮದುವೆ ಇನ್ನೇನು ನಡಿಬೇಕು ಅನ್ನುವಾಗ ಇನ್ವಿಟೇಷನ್ ನೋಡಿ ಅವ್ರಿಗೆ ಪತ್ತೆ ಹಚ್ಬಿಟ್ರು. ಈ ಹುಡುಗ ನಿಮ್ಗೆ ಹೆಂಗೆ ಗೊತ್ತು, ನಮ್ಮ ಮಗಳು ಮದುವೆ ಮಾಡ್ಕೊಂಡು ಬಿಟ್ಬಿಟ್ಟವನೇನು ಅಂತ ಅಂದ್ರಂತೆ. ಸಂಬಂಧಿಕರಲ್ಲಿ ಗೊತ್ತೇ ಇಲ್ಲ. ಮದುವೆ ಅನ್ನೋದು ಈಗ ಹೆಂಗಾಗಿದೆ ಅಂದರೆ ಚೀಪ್ ರೇಟ್ ಆಗಿಬಿಟ್ಟಿದೆ. ಮದುವೆ ಅಂದರೆ ಒಂಥರ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಬಂದಂಗೆ, ಹೋಟ್ಲಿಗೆ ಹೋಗಿ ಒಂದು ಪ್ಲೇಟು ಇಡ್ಲಿ ತಿಂದು ಬಂದಂಗೆ, ಒಂದು ಸಿನಿಮಾ ನೋಡ್ಕೊಂಡು ಮನೆಗೆ ಬಂದು ರೆಸ್ಟ್ ತೊಗೊಂಡಂಗೆ ಹಂಗಾಗ್ಬಿಟ್ಟಿದೆ ಈಗ. ಇನ್ನೂ ಒಂದು ಬಾರ್ಗೆ ಹೋಗಿ ಒಂದು ಬಾಟ್ಲು ಕುಡ್ಕೊಂಬಂದು ಮನೇಲಿ ರೆಸ್ಟ್ ತೊಗೊಂಡಂಗೆ ಹಂಗಾಗಿದೆ ಈಗ ಮದುವೆ. ಹೀಗೆ 4 ಬಾರಿ ಒಂದು ಹುಡುಗಿ ಲೈಫಲ್ಲಿ ಮದುವೆ ಆಗಬೇಕು ಅಂತ ಹೊರಟೆ, ಎಂಗೇಜ್ಮೆಂಟ್ ಆಯಿತು 3 ಸಲ, 4ನೇದು ಲಗ್ನ ಪತ್ರಿಕೆ ಪ್ರಿಂಟಾಗಿ ಕೊಡುವಾಗ ಹೀಗಾಯಿತು. ಇವ್ರಿಗೆಲ್ಲ ಬೇಜಾರಾಗ್ಬಿಟ್ಟು ಆ ಹುಡುಗಿ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಲು. ನನಗೆ ಮದುವೆ ಯೋಗನೇ ಇಲ್ವಾ, ಏನು ಇದು ಅಂತೇಳಿ. ಈ ಥರದಲ್ಲಿ ದೋಷ ಇದೆ ಕೆಲವ್ರಿಗೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಎಂಗೇಜ್ಮೆಂಟ್ ಆಗಿ ಮದುವೆ ಕ್ಯಾನ್ಸಲ್ ಆಗ್ತಿದೆಯಲ್ಲ, ಕಾರಣ ಏನು? ಈ ಹುಡುಗಿ ಕೇಸಲ್ಲಿ ನಾನು ಇದನ್ನೇ ತೊಗೊಂಡು ಮಾಡಬೇಕು ಅಂತ ಎಪಿಸೋಡ್ ಮಾಡ್ತಾಯಿದ್ದೀನಿ. ಎಂಗೇಜ್ಮೆಂಟಲ್ಲಿ ಇರೋವಂಥ ಖುಷಿ ಎಂಗೇಜ್ಮೆಂಟ್ ಆದಮೇಲೆ ಇರೋಲ್ಲ ಕೆಲವ್ರಿಗೆ. ನಿಶ್ಚಿತಾರ್ಥ ಆದಮೇಲೆ ಹುಡುಗ ಜೋರ ಕೆಲಸ ಇದ್ದಾನೆ, ಕೈ ತುಂಬ ಸಂಬಳ ತತ್ತಾನೆ, ನೋಡೋಕೆ ಸ್ಮಾರ್ಟ್ ಆಗಿದ್ದಾನೆ, ಚೆನ್ನಾಗಿದೆ, ಆಸ್ತಿ ಇದೆ ಅಂತೇಳಿ ಖುಷಿಯಾಗಿ ಮದುವೆ ಮಾಡಬೇಕು ಅಂತ ಎಂಗೇಜ್ಮೆಂಟ್ ಮಾಡ್ಕೊಂಡು ಕೊನೆಗೆ ಅದು ಬ್ರೇಕ್ ಆಗಿಬಿಡ್ತದೆ. ಕೆಲವ್ರಿಗೆ ಮದುವೆ ಮುಂಚೆನೇ ಎಂಗೇಜ್ಮೆಂಟಲ್ಲಿ ಕ್ಯಾನ್ಸಲ್ ಆದರೆ ಮದುವೆ ಆದಮೇಲೆ ಡೈವರ್ಸ್ ಆಗುತ್ತೆ. 2 ಥರ ಇದೆ ನಾನು ಅನುಭವ ಪಟ್ಟಿರೋಂಥದ್ದು. ಏನಪ್ಪ ಅಂದರೆ, ಭಾಳ ಸುಲಭವಾಗಿ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿಬಿಡ್ತದೆ, ಭಾಳ ಈಸಿಯಾಗಿ, ಯಾವುದೇ ತೊಂದರೆ ಇಲ್ಲ, ಅಪಶಕನಗಳೇ ಇಲ್ಲ. ಎಂಗೇಜ್ಮೆಂಟ್ ಆಯಿತಾ, ಮದುವೆ ಆಯಿತು, ಮದುವೆ ಆದ ಒಂದು 6 ತಿಂಗಳಿಗೋ ವರ್ಷಕ್ಕೂ ಡೈವರ್ಸ್ ಆಗುತ್ತೆ. ಅದು ಬದಲು ಮದುವೆ ಮುಂಚೆನೇ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮದುವೆ ಆದಮೇಲೆ ಕೋರ್ಟು ಪೊಲೀಸ್ ಸ್ಟೇಷನ್ ಅಲಿಬೇಕು, ಮರ್ಯಾದೆ ಪ್ರಶ್ನೆ. ಇನ್ನು ತಾಲಿನೇ ಕಟ್ಕೊಂಡಿಲ್ಲ, ಆಲೇ ಕ್ಯಾನ್ಸಲ್ ಆಯಿತಾ, ಆಯಿತು ಬಿಡಿ ಪರವಾಗಿಲ್ಲ, ಅದೇನು ದೊಡ್ಡ ತಲೆನೋವಲ್ಲ ಅಥವಾ ಸತ್ತೋಗುವಂಥ ವಿಷಯ ಅಲ್ಲ. ಕೆಲವರು ಮದುವೆ ಆಗಿ ಗಂಡ ಇನ್ನೊಬ್ಳನ್ನು ಇಟ್ಕೊಂಡಿರ್ತಾನೆ, ಇಲ್ಲ ಮದುವೆ ಆಗಿ ಇವಳು ಇನ್ನೊಬ್ಬನ ಸವಾಸದಲ್ಲಿರ್ತಾಳೆ. ಈ ಥರ ಗೋಳು ಎಂಗೇಜ್ಮೆಂಟಲ್ಲಿ ಒಂಥರ ಆದರೆ, ಎಂಗೇಜ್ಮೆಂಟ್ ಆಗಿ ಮದುವೆ ಆದ ಒಂಥರ ಗೋಳು. ಅವಳು ಹೇಳ್ತಾಳೆ, ಒಂದು ಹುಡುಗಿ ಎಂಗೇಜ್ಮೆಂಟ್ ಇದೆ ನೋಡಿ, ನನಗೆ ಬಾಯ್ ಫ್ರೆಂಡ್ ಇದ್ದ, ನಿಮಗೆ ಬೇಜಾರಿಂದ ಮದುವೆ ಮಾಡ್ಕೊಳ್ಳಿ, ಇಲ್ಲನೇ ನನಗೆ ಹೌದು ನನಗೂ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು, ನಾನು ಕೂಡ ಹಿಂದದೆಲ್ಲ ಮರ್ತು ಬಿಡೋಣ, ಈಗ ನಾವಿಬ್ಬರು ಚೆನ್ನಾಗಿರೋಣ ಮದುವೆ ಮಾಡಿಕೊಂಡು ಅಂತ ಹೇಳ್ತಾರೆ. ಆ ಹಿಂದಿನ ಕರ್ಮ ಮದುವೆ ಆದಮೇಲೆ ತೀರಿಸ್ಬಿಡ್ತದೆ. ಯಾಕೆ ಇವನು ಯಾರ್ಯಾರೋ ಮಲಗಿದ್ದು ಬಂದಿದ್ದ, ಇವಳು ಯಾರ್ಯಾರು ಮಲಗಿದ್ದು ಬಂದಿದ್ಲು, ಮದುವೆ ಆದಮೇಲೆ ಅದು ಆ ಕರ್ಮ ಹಿಂದಿಂದ ವಾಪಸ್ ಇಲ್ಲಿ ಬಂತು. ಮದುವೆ ಮುಂಚೆ ಏನೂ ಇಲ್ಲಿ ಸುಖವಾಗಿ ಮದುವೆ ಆಗುತ್ತೆ, ಮದುವೆ ಆದಮೇಲೆ 108 ರೋಗಗಳು, 108 ಸಹವಾಸ, ಕೆಟ್ಟ ಸಹವಾಸ, ಕೆಟ್ಟ ಚಟ್ಟದಿಂದ ಬೇರೆ ಆಗಿಬಿಡ್ತಾರೆ. ರೋಗಿಷ್ಟ, ಅವನು ನಪುಂಸಕ, ಇಂಪಾರ್ಟೆನ್ಸಿ, ಅವನಿಗೆ ಮಕ್ಕಳೇ ಆಗಲ್ಲ ಅಂತ ಡೈವರ್ಸ್ ತೊಗೋತಾಳೆ. ಇನ್ನೊಂದು, ಅವನು ಮದುವೆ ಆಗಿದ್ದರೂ ಕೂಡ ಇನ್ನೊಬ್ಳ ಜೊತೆ ಇದ್ದಾಳೆ, ಡೈವರ್ಸ್ ಕೊಡಿ ಅಂತಾಳೆ. ಅವನಿಗೆ ವಾಸಿ ಆಗಿರೋ ಕಾಯಿಲೆ ಇದೆ, ನಂಗೆ ಡೈವರ್ಸ್ ಕೊಡಿ ಅಂತಾಳೆ. ಇಲ್ಲ ಅವ್ನು ನನಗೆ ಚೆನ್ನಾಗಿ ನೋಡ್ಕೊತಿಲ್ಲ, ಅವನಿಗೆ ತಿನ್ನೋಕೆ ಅನ್ನ ಇಲ್ಲ, ನನಗೇನು ಸಾಕ್ತಾನೆ, ಡೈವರ್ಸ್ ಕೊಡಿ ಅಂತಾಳೆ.
ಇದು ಮದುವೆ ಆದಮೇಲೆ ಆಗುವಂಥ ಕ್ಯಾನ್ಸಲು. ಮದುವೆ ಮುಂಚೆ ಈ ರೀತಿ ಆಗುತ್ತೆ ಕೆಲವ್ರಿಗೆ ಪೂರ್ವ ಜನ್ಮದಲ್ಲಿ ಗಂಡ ಹೆಂಡ್ರನ್ನ ಬೇರೆ ಮಾಡಿದರೆ ಈ ಜನ್ಮದಲ್ಲಿ ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಒಂಥರ ಎಂಗೇಜ್ಮೆಂಟು ಒಂದು ರೀತಿ ವಿವಾಹ ಇದ್ದಂಗೆ ನನ್ನ ಪ್ರಕಾರ. ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಶಾಸ್ತ್ರ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಅವ್ರಿಗೆ ಉಂಗುರ ತೊಡಿಸ್, ತಾಲಿ ಬದಲು ಉಂಗುರ ತೊಡಿಸ್ತಾರೆ. ಇದು ಒಂದು ಮದುವೆ ಅಂತಲೇ. 4 ಸಲ ನನಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂದರೆ ಅವಳು 4 ಬಾರಿ ಮದುವೆ ಆಗಿದೆ ಅಂತ ಅರ್ಥ. ತಾಲಿ ಇಲ್ಲ, ಗಾಂಧರ್ವ ವಿವಾಹ ಅದು. ಎಲ್ಲರ ಮುಂದೆ ತಾಲಿ ಕಟ್ಟೋದು ವಿವಾಹ, ಎಲ್ಲರ ಮುಂದೆ ಗುರು ಹಿರಿಯ ಸಾನ್ನಿಧ್ಯದಲ್ಲಿ, ಚೌಟ್ರಿಲೋ ದೇವಸ್ಥಾನದಲ್ಲೋ. ಇದು ತಾಲಿ ಕಟ್ಟಕ್ಕೆ ಮುಂಚೆನೇ ಆಗಿರೋ ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹದಲ್ಲಿ 3 ಥರ ಇದೆ. ಒಂದು, ಈ ರೀತಿ ಎಂಗೇಜ್ಮೆಂಟ್ ಮಾಡಿಬಿಟ್ಟು ಊಟ ಹಾಕ್ಸಿ ಎಲ್ಲರೂ ಕೆಲವು ಅಕ್ಷತೆ ಹಾಕ್ಸ್ಬಿಟ್ರು ಅಂದರೆ ಅದೊಂದು ಮದುವೆ ಆದಂಗೆ, ತಾಲಿ ಮಾತ್ರ ಕಟ್ಟಿಲ್ಲ, ಎಂಗೇಜ್ಮೆಂಟ್. ಎರಡನೇದು, ಮದುವೆ ಮುಂಚೆನೇ ಒಂದು ಹುಡುಗಿ ಇನ್ನೊಬ್ಬನ ಜೊತೆ ದೇಹ ಸುಖ ತೊಗೊಂಡಿದ್ದಾರೆ ಗೊತ್ತಿಲ್ಲದೇ, ಯಾವುದೋ ಕದ್ದು ಮುಚ್ಚು ಮಾಡಿ ಲವ್ ಮಾಡೋ ಒಂದು ಹುಡುಗಿ ಇನ್ನೊಬ್ಬನ ಹುಡುಗನ ಜೊತೆ ದೇಹ ಸುಖ ತೊಗೊಂಡ್ರೆ ಅದು ಗಾಂಧರ್ವ ವಿವಾಹ ಅಂತ ಚಿತ್ರಗುಪ್ತ ರೆಕಾರ್ಡ್ ಆಗುತ್ತೆ. ಚಿತ್ರಗುಪ್ತ ರೆಕಾರ್ಡ್ನಲ್ಲಿ ಬರೀತಾನೆ, ಅವಳಿಗೆ ತಾಲಿ ಒಂದಿಲ್ಲ, ಎಲ್ಲ ಸುಖ ಸಿಕ್ತು, ಗಂಡ ಹೆಂಡ್ರ ಸುಖ ಸಿಕ್ತು. ಒಂದು ಹುಡುಗ ಮದುವೆ ಮುಂಚೆನೇ ಒಂದು ಹುಡುಗಿ ಜೊತೆ ದೇಹ ಸುಖ ಪಡೆದಿದ್ರೆ ಅದು ಅವನಿಗೆ ಗಾಂಧರ್ವ ವಿವಾಹ. ಸೀಕ್ರೆಟಾಗಿ ಎಲ್ಲ ನಡೆದೋಗಿರ್ತದೆ, ಯಾರಿಗೂ ಗೊತ್ತಿರೋಲ್ಲ. ಆಮೇಲೆ ಮದುವೆ ಆಗ್ತಾನೆ, ತಾಲಿ ಕಟ್ತಾನೆ. ತಾಲಿ ಕಟ್ಟಿದ ಮೇಲೆ ಏನು ಸುಖ ಸಿಗುತ್ತೋ ಅದೇ ಸುಖ ಮದುವೆ ಮುಂಚೆನೇ ಪಡೆದಿರ್ತಾನೆ. ಯಾರಿಗೂ ಗೊತ್ತಿಲ್ಲದೆ ಒಂದು ಹುಡುಗಿ ಬೇರೆಯವ್ರ ಜೊತೆ ದೇಹ ಸುಖ ತಗೊಂಡಿದ್ರೆ ಅದು ಗಾಂಧರ್ವ ವಿವಾಹ. ಎಲ್ಲರ ಮುಂದೆ ತಾಲಿ ಕೊಟ್ಟೋದು ವಿವಾಹ. ಈ ಥರದ ದೋಷಗಳು ಕೆಲವು ಜಾತಿಲಿ ಇದು ಜಾಸ್ತಿ ಇದೆ. ಇದು ಇತ್ತೀಚೆಗೆ ಒಂದೊಂದು ಹುಡುಗರು ಮದುವೆ ಮುಂಚೆ 10-15 ಜನ ಹುಡುಗಿರ ಜೊತೆ ಸುಖ ಪಡ್ತಿದೆ. ನಾವು ಲಿವಿಂಗ್ ಟುಗೆದರ್ ಅಂತ ಬೇರೆ ಬಂದಿದೆ. ತಾಲಿ ಇಲ್ಲದೆ ಬದುಕೋದು. ಮದುವೆ ಮುಂಚೆನೇ ಹಲವಾರು ಜೊತೆ ಸುಖ ಪಟ್ಟಿರ್ತಾರೆ, ಅದೆಲ್ಲ ಗಾಂಧರ್ವ ವಿವಾಹ. ಇದಕ್ಕೆ ಕಳತ್ರ ಯೋಗ, ಕಳತ್ರ ಯೋಗ, ಬಹುಪತ್ನಿ ಯೋಗ, ಬಹುಪತಿ ಯೋಗ ಅಂತ ಜಾತಕದಲ್ಲಿ ಹೇಳ್ತದೆ. ಇದು ಒಂದು. ಎರಡನೇದು, ಪೂರ್ವ ಜನ್ಮದಲ್ಲಿ ನಾವು ಚಾಡಿ ಹೇಳಿ ಗಂಡ ಹೆಂಡರು ಬೇರೆ ಮಾಡಿದರೆ ಈ ಜನ್ಮದಲ್ಲಿ ಮದುವೆ ಆದರೂ ಸುಖ ಸಿಗೋದಿಲ್ಲ. ಒಂದು, ಪೂರ್ವ ಜನ್ಮದಲ್ಲಿ ಮದುವೆ ಆಗುವಂಥ ಹೆಣ್ಣು ಗಂಡುಗಳಿಗೆ ಮದುವೆ ಮುಂಚೆನೇ ಚಾಡಿ ಹೇಳಿದರೆ ಆ ದೋಷದಿಂದ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಎಂಗೇಜ್ಮೆಂಟ್ ಆದರೂ ಮದುವೆ ಆಗಲ್ಲ, ಮದುವೆ ಆದಮೇಲೆ ಕೂಡ ಡೈವರ್ಸ್ ಆಗುತ್ತೆ. ಮೂರನೇದು, ಮದುವೆನೇ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಅವ್ನಿಗೆ ಮದುವೆನೇ ಆಗಬಾರ್ದು, ಅವಳಿಗೆ ಮದುವೆನೇ ಆಗಬಾರ್ದು ಪ್ರಾರ್ಥನೆ ಮಾಡೋದು, ಪ್ರಾಣಿ ಬಲಿ ಕೊಡೋದು, ಅರ್ಕೆ ಕಟ್ಟೋದು, ಮಾಟ ಮಂತ್ರ ಮಾಡಿಸೋದು. ಈ ಥರ ಏನಾದ್ರು ಮಾಡಿದರೆ ಅವ್ರಿಗೆ ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಆಗ್ತಿರ್ತದೆ, ಮದುವೆನೂ ಡೈವರ್ಸ್ ಆಗ್ಬೋದು. ಒಬ್ಬ ವ್ಯಕ್ತಿ ಯಾವ ತೊಂದರೆ ಸುಲಭವಾಗಿ ಮದುವೆ ಮಾಡಿಕೊಂಡು ಇದ್ದಾನೆ ಅಂತಂದರೆ ಅವನ ಪೂರ್ವ ಜನ್ಮದಲ್ಲಿ ವಿವಾಹ ದೋಷ ಇರೋದಿಲ್ಲ, ವಿವಾಹ ಪ್ರತಿಬಂಧಕ ದೋಷ ಇರೋದಿಲ್ಲ. ಒಂದು ಹುಡುಗಿ ಸಡನ್ನಾಗಿ ಬಂದ, ನೋಡ್ದ, ಒಪ್ಕೊಂಡ, ತಾಲಿ ಕಟ್ತಾ ಮದುವೆ ಮಾಡ್ಕೊಂಡ, ಆರಾಮಾಗಿ ಸಂಸಾರ ಮಾಡೋದು, 2-3 ಮಕ್ಕಳಾಯಿತು ಅಂದರೆ ವಿವಾಹ ಪ್ರತಿಬಂಧಕ ದೋಷ ಇಲ್ಲ ಅಂತ. ಎಂಗೇಜ್ಮೆಂಟ್ ಮದುವೆ ಮುಂಚೆನೇ ಈ ಥರ ದೋಷಗಳಿತ್ತು ಅಂದರೆ ಆ ಜಾತಿಲಿ ಭಾಳ ದೋಷ ಇದೆ. ಪರಪುರುಷನ ಶಾಪ ಅಥವಾ ಇದು ಅನೈತಿಕ ಸಂಬಂಧ ದೋಷ ಅಥವಾ ಮಾಟಮಂತ್ರ ತಂತ್ರ ಪ್ರಯೋಗ ಅಥವಾ ಸಂಸಾರನೇ ಹಾಳು ಮಾಡಿರ್ತಾರೆ. ಆದ್ದರಿಂದ ಇವ್ರಿಗೆ ಈ ಜನ್ಮ ಮದುವೆ ಸುಖನೇ ಕೊಡೋದಿಲ್ಲ, ಮದುವೆ ಆಗೋ ಯೋಗನೇ ಭಗವಂತ ಕಟ್ ಮಾಡಿರ್ತಾನೆ. ಒಂದು. ಎರಡನೇದು, ಇವಳು ಮದುವೆ ಮಾಡ್ಕೊಳ್ಳೋಕ್ಕೆ ಬರೋ ಗಂಡರಲ್ಲೂ ಕೂಡ ಇದೇ ದೋಷ ಇರ್ತದೆ. ಹೀಗಾಗಿ ಎಷ್ಟೋ ಮದುವೆಗಳು ಮದುವೆ ಆದಮೇಲೆ ಕ್ಯಾನ್ಸಲ್ ಆಗಿದೆ, ಎಷ್ಟೋ ಎಂಗೇಜ್ಮೆಂಟು ಮದುವೆ ಮುಂಚೆನೇ ಕ್ಯಾನ್ಸಲ್ ಆಗಿ ಹಣ ಲಾಸು, ಟೈಮ್ ಲಾಸು, ಮರ್ಯಾದೆ, ಚಿಂತೆ, ಎನರ್ಜಿ ಎಲ್ಲ ಲಾಸು. ಅದಕ್ಕೆ ಮದುವೆ ಆಗಬೇಕು ಅನ್ನೋದಾಗಿದ್ದರೆ ನೀವು ಎಷ್ಟು ಪರಿಶುದ್ಧವಾಗಿರ್ತೀರೋ ನಿಮ್ಮ ಮುಂದಿನ ಸುಖ ಅಷ್ಟೇ ಇರುತ್ತೆ. ನೀವು ಮದುವೆ ಮುಂಚೆನೇ ಕೆಟ್ಟದು ಎಲ್ಲ ಕಲ್ಮಶ ಅಂದರೆ ಮದುವೆ ಆದಮೇಲೆ ಪ್ಯೂರಿಟಿ ಕೇಳಿದ್ರೆ ಭಗವಂತ ಕೊಡಲ್ಲ. ಅದು ಅವನ ನಿಯಮ, ಪ್ರಕೃತಿ ನಿಯಮ, ಅದು ಪ್ರಕೃತಿ ನಿಯಮ. ಅಪ್ಪಿತಪ್ಪಿ ಆದರೂ ಕೂಡ ನಿಮ್ಗೆ ಒಳ್ಳೆ ಸಂತಾನ ಆಗಲ್ಲ, ಇಲ್ಲ ಒಳ್ಳೆ ಗಂಡ ಸಿಗಲ್ಲ, ಇಲ್ಲ ಒಳ್ಳೆ ಹೆಂಡತಿ ಸಿಗಲ್ಲ. ಈ ಥರ ದೋಷ ಇರ್ತದೆ. ಅದಕ್ಕೆ ಎಂಗೇಜ್ಮೆಂಟು ನಾನು ಹೇಳೋದು, ನನ್ನ ಈ ಒಂದು ಅನುಭವದ ಮೇಲೆ ಎಂಗೇಜ್ಮೆಂಟ್ನ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಬೇಡಿ. ಕಣ್ಣು ದೃಷ್ಟಿ ಬಿದ್ದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ, ಜನಗಳ ಕಣ್ಣು ದೃಷ್ಟಿ.
ಕೆಲವು ಅದು ಆಗಲೇಬಾರ್ದು ಅಂತ ಚಾಡಿ ಹೇಳಿ ಕ್ಯಾನ್ಸಲ್ ಮಾಡ್ತಾರೆ. ಕೆಲವರು ಅದು ಆಗಲೇಬಾರ್ದು ನಡೀಲೇಬಾರ್ದು ಅಂತೇಳಿ ನಿಮ್ಮಲ್ಲಿರೋರೆ, ನಿಮ್ಮ ಹತ್ರದವರೇ, ನಿಮ್ಮ ಮನೆ ಒಳಗಿರೋರೆ ಮಾಟಮಂತ ತಂತ್ರ ಪ್ರಯೋಗ ಮಾಡ್ತಾರೆ. ಇಲ್ಲ ನಿಮ್ಮಲ್ಲಿರೋರೆ ಆ ಮದುವೆ ಮಾಡೋ ಥರ ಮಾಡಿಸಿ ಎಂಗೇಜ್ಮೆಂಟ್ ಮಾಡಿಸಿ ಚಾಡಿ ಹೇಳ್ಬಿಡ್ತಾರೆ. ಈ ದೋಷದಲ್ಲಿ ನಡೀತಾ ಇದೆ. ಅದಕ್ಕೆ ಎಂಗೇಜ್ಮೆಂಟು ಗುಪ್ತವಾಗಿ ಆಗಬೇಕು. ಮದುವೆ ಬೇಕಾದ್ರೆ ಎಲ್ಲರೂ ಮಾಡಿ. ಮದುವೆ ಆದಮೇಲೆ ಏನು ಬಿಡಿ ಹೆಂಗೋ ನಡೆದೋಗುತ್ತೆ. ಮದುವೆ ಮುಂಚೆನೇ ಒಂದು ಹುಡುಗಿ ಲೈಫ್ ಹಾಳಾಗುತ್ತಂದರೆ ಭರ್ಜರಿ ಎಂಗೇಜ್ಮೆಂಟ್ ಮಾಡಿಬಿಡಿ, ಅದೇ ದುಡ್ಡು. ಇಲ್ಲ ಏಕ್ದಮ್ ಮದುವೆನೇ ಮಾಡಿಬಿಡಿ, ಎಂಗೇಜ್ಮೆಂಟ್ ಮಾಡ್ಬೋದು. ಅಷ್ಟೆಲ್ಲ ಕರೆದು ಲಕ್ಷಾಂತರ ರೂಪಾಯಿ ಹಾಕಿ ಊಟ ರೆಡಿ ಮಾಡಿಸಿ, ಅಡುಗೆ ಮಾಡಿಸಿ, ಊಟ ಹಾಕಿದ್ಮೇಲೆ ಇನ್ನೇನಿದೆ ಅಲ್ಲಿ, ಡೈರೆಕ್ಟಾಗಿ ಮದುವೆ ಮಾಡೋದೇ ವಾಸಿ ಅನಿಸುತ್ತೆ ನನ್ನ ಅನುಭವದ ಆಧಾರದ ಮೇಲೆ. ಹಾಗಾದರೆ ಎಷ್ಟು ಸಲ ನೋಡಿದ್ರು ಗಂಡುಗಳು ನಮ್ಗೆ ಬರ್ತಿಲ್ಲ, ನನ್ನ ಮಗಳಿಗೆ 4 ಸಲ ಕ್ಯಾನ್ಸಲ್ ಆಯಿತು, ನನ್ನ ಮಗಳಿಗೆ ನಾನೇನು ಮಾಡೋದು ಅಂತ ಹೇಳಿ ಪಾಪ ಯೋಚನೆ ಪಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿಲ್ವಲ್ಲ, ನನ್ನ ಮಗಳಿಗೆ ಏಜ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಚಿಂತೆ. ಈ ಒಂದು ಎಪಿಸೋಡ್ನಲ್ಲಿ, ಇವತ್ತಿನ ಸಂಚಿಕೆಯಲ್ಲಿ 2-3 ಸಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಎಷ್ಟೋ ಜನ ಕೊರಗ್ತಾರೆ, ಗಂಡಾಗಲಿ ಹೆಣ್ಣಾಗಲಿ. ಇಲ್ಲಿ ಸ್ತ್ರೀ ಶಾಪ ಇದ್ದರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ, ಪುರುಷ ಶಾಪ ಇದ್ದರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ ಜಾತಕದಲ್ಲಿ. ಅದಕ್ಕೆ ನನ್ನ ಒಂದು ಅನುಭವದ ಮಾತು ಏನಪ್ಪ ಅಂತಂದರೆ, ಮದುವೆ ಮುಂಚೆನೇ, ಎಂಗೇಜ್ಮೆಂಟ್ ಆಗೋಕ್ಕೆ ಮುಂಚೆನೇ ನಿಮ್ಗೆ ಯಾವ ಥರ ಹೆಣ್ಣು ಬೇಕು ಅಥವಾ ಯಾವ ಥರ ಹುಡುಗ ಬೇಕು, ಹಣ ಇರೋನು ಬೇಕಾ, ವಿದ್ಯೆ ಇರೋನು ಬೇಕಾ, ರೂಪ ಇರೋನು ಬೇಕಾ, ಒಳ್ಳೆ ಗುಣ ಇರೋನು ಬೇಕಾ, ಫಸ್ಟು ಪತ್ತೆ ಹಚ್ಚಿ. ಆಮೇಲೆ ಈ 4 ಇದೆ, ಇವನು ಮದುವೆ ಮಾಡ್ಕೊಳ್ತೀನಿ ಅಂತಂದರೆ ಓಕೆ, ಬಟ್ ಏನೋ ತೊಂದರೆ ಆಗುತ್ತಾ ಮುಂದೆ ಅದನ್ನು ಯೋಚನೆ ಮಾಡಿ. ಅವನಿಗೆ ಬೇರೆ ಸಂಬಂಧ ಇರ್ಬೋದು, ಬೇರೆ ಹುಡುಗಿಗೆ ಬೇರೆ ಲವ್ ಇರ್ಬೋದು, ಯಾರನ್ನೋ ಲವ್ ಮಾಡಿ ಇನ್ಯಾರನ್ನೋ ಮದುವೆ ಮಾಡ್ಕೊತಾಳೆ, ಇವನು ಯಾರನ್ನೋ ಲವ್ ಮಾಡಿ ಇನ್ನೊಬ್ಬಳು ಮದುವೆ ಮಾಡ್ಕೊತಾನೆ. ಎಲ್ಲ ಮದುವೆ ಮುಂಚೆನೇ ಎಲ್ಲ ಮೈಲಿಗೆ ಎಲ್ಲ ಅಶುದ್ಧ. ಇಂಥವ್ರಿಗೆ ಭಗವಂತ ಹೆಂಗೆ ಪ್ಯೂರಿಟಿ ಮಾಡ್ತಾನೆ? ಯಾರ್ಯಾರ ಹತ್ರ ಮಲ್ಕೊಂಬಂದು ಅವನಿಗೆ ಒಳ್ಳೆ ಮದುವೆ ಆಗಲಿ ಅಂತ ಎಲ್ಲರೂ ಅಕ್ಷತೆ ಹಾಕ್ಬಿಟ್ರೆ ಅವ್ನಿಗೆ ಒಳ್ಳೇದಾಗತ್ತಾ? ಇಲ್ಲ. ಯಾರ್ಯಾರ ಜೊತೆ ಇವಳು ಮಲಗಿದ್ದು ಬಂದವಳು ಈಗ ಇವ್ನು ಯಾವನ್ನೋ ಮದುವೆ ಮಾಡ್ಕೊಡ್ತೀನಿ ಅಂದರೆ ಅವಳಿಗೆಲ್ಲ ಒಳ್ಳೇದಾಗತ್ತಾ? ಅಲ್ಲಿ ಪವಿತ್ರತೆ ಏನು, ಮುತ್ತೈದೆ ಭಾಗ್ಯ ಎಂದೇನು, ಸುಮಂಗಲಿ ಏನು, ಪತಿರತೆ ಅಂದ್ರೇನು? ಇದನ್ನೆಲ್ಲ ತೂಕ ಆಗ್ತಿದೆ ಧರ್ಮದೇವತೆ. ಆದ ಪ್ರಕಾರ ಅವನಿಗೆ ಸುಖ ಸಂತಾನ ಸಿಗ್ತದೆ. ಅದರಿಂದ ಈ ಥರ ದೋಷ ಮಧ್ಯ ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಆಗ್ತಿತ್ತು ಅನ್ನೋರು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಕುಲದೇವಿ ಯಾರು, ಹೆಣ್ಣು ದೇವಿ, ಆ ದೇವಿ ಮುಂದೆ ಫೋಟೋ ಇಟ್ಟು ಪೂಜೆ ಮಾಡಿ, ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಟು ಪೂಜೆ, ಆ ದೇವರಿಗೆ ಪೂಜೆ ಮಾಡಿ ಅರ್ಶಿನ ಕುಂಕುಮ ಅಕ್ಷತೆ ಹೂವೆಲ್ಲ ಇಟ್ಬಿಟ್ಟು ಒಂದು ಅರ್ಶಿನದ ಕೊಂಬು ತೊಗೊಳ್ಳಿ, ಅರ್ಶಿನದ ಕೊಂಬು ಅದನ್ನು ತೊಗೊಂಡು ಕೈಲಿಟ್ಕೊಂಡು ಓಂ ಕ್ಲೈಂ ಸಂ ಸರ್ವಮಂಗಳಾಯೈ ನಿತ್ಯಾಯೈ ಸ್ವಾಹ, 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 ಓಂ ಕ್ಲೈಂ ಸಂ ಸರ್ವಮಂಗಳ ಅಂದರೆ ಎಲ್ಲ ಥರದ, ಸರ್ವ ಅಂದರೆ ಎಲ್ಲ ಥರ, ಎಲ್ಲ ದೋಷರು ತೆಗೆದುಹಾಕಿ, ಮಂಗಳ ಅಂದರೆ ಆಸ್ಪೀಷಿಯಸ್, ಒಳ್ಳೆಯದನ್ನು ಮಾಡು ಅಂತೇಳಿ, ಕ್ಲೀಮ್ ಅಂದರೆ ಪೂರ್ವಜನ್ಮದ ದೋಷಗಳು, ಸಮ್ ಅಂದರೆ ಪ್ರೆಸೆಂಟ್ ಈಗ ಮಾಡಿಕೊಂಡು ಎಲ್ಲ ದೋಷಗಳು, ಇವೆರಡನ್ನು ಸಂಹಾರ ಮಾಡಿ ನನ್ನಲ್ಲಿರತಕ್ಕಂಥ ದೇಹ, ಶೀಲ, ಮನಸ್ಸು, ಭಾವನೆ ಎಲ್ಲವನ್ನು ನಿತ್ಯಾಯೈ ಸ್ವಾಹ, ಒಳ್ಳೇದು ಮಾಡು. ನಿತ್ಯ ಅಂದರೆ ಸದಾ, ಯಾವಾಗಲೂ ನನಗೆ ಒಳ್ಳೇದು ಮಾಡಿ ನನಗೆ ಸೌಭಾಗ್ಯ ಮಂಗಳ ಭಾಗ್ಯವನ್ನು ಕೊಡು ಅಂತೇಳಿ, ಇದು ಚಂಡಿಕಾದೇವಿಯ ತಂತ್ರಸಾದಲ್ಲಿ ಬರೋ ಒಂದು ಮಂತ್ರ. ಚಂಡಿಕಾದೇವಿ ಓಂ ಕ್ಲೈಂ ಸಂ ನಿತ್ಯಮಂಗಳಾಯೈ ಸರ್ವಮಂಗಳಾಯೈ ದಿವ್ಯಮಂಗಳಾಯೈ ಅಂತೇಳಿ ಕೆಲವು ಮಂತ್ರಗಳು ಬರ್ತದೆ. ಅದರಲ್ಲಿ ಇದೊಂದು ಬೀಜಾಕ್ಷರ ಮಂತ್ರದೊಂದು. ಓಂ ಕ್ಲೈಂ ಸಂ ಸರ್ವಮಂಗಳಾಯೈ ನಿತ್ಯಾಯೈ ಸ್ವಾಹ, ಓಂ ಕ್ಲೈಂ ಸಂ ಸರ್ವಮಂಗಳಾಯೈ ನಿತ್ಯಾಯೈ ಸ್ವಾಹ, ಓಂ ಕ್ಲೈಂ ಸಂ ಸರ್ವಮಂಗಳಾಯೈ ನಿತ್ಯಾಯೈ ಸ್ವಾಹ. ಗಂಡು ಹುಡುಗರು ಹೆಣ್ಣನ್ನು ನೋಡೋಕ್ಕೆ ಹೋದಾಗ, ಎಂಗೇಜ್ಮೆಂಟ್ ಆಗುವಾಗ ಈ ಮಂತ್ರ ಹೇಳಬೇಕು. ಹೆಣ್ಣು ಹುಡುಗಿರು ಮದುವೆ ಎಂಗೇಜ್ಮೆಂಟ್ ಮಾಡೋಕ್ಕಿಂತ ಬಂದಾಗ
ಒಂದು ವಾರ 3 ದಿನ ಮುಂಚೆ ನೀವು ಮಂತ್ರ ಜಪ ಮಾಡಿ ನಿಮ್ಮ ಜಾತಕ ದೋಷಕ್ಕೆ ಪರಿಹಾರ ಮಾಡ್ಕೋಬೇಕು ಮಂತ್ರ ಮುಖೇನ. ಅಷ್ಟು ಕೊಂಬು ಕೈಲಿಟ್ಕೊಂಡು ಹೇಳ್ಬಿಟ್ಟು ಅಷ್ಟು ಕೊಂಬಲ್ಲ ದಿನಕ್ಕೊಂದೊಂದು ಅಷ್ಟು ಕೊಂಬು ದೇವ್ರ ಮುಂದೆ ಇಡ್ತಾ ಬರಬೇಕು. ಮದುವೆ ಆಗೋ ದಿವಸ, ಧಾರೆ ದಿವಸ ಅಥವಾ ಹಿಂದಿನ ದಿನ ವರಪೂಜೆ ದಿವಸ ಅದನ್ನು ಪುಡಿ ಮಾಡಿ ಅದನ್ನು ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡ್ರೆ ಈ ದೋಷ ಹೋಗುತ್ತೆ, ಗಂಡಾಗಲಿ ಹೆಣ್ಣಾಗಲಿ. ನೀವು ಜಪ ಮಾಡಿಟ್ಟಿದ್ದ ಅಷ್ಟದ ಕೊಂಬು ಮದುವೆ ಹಿಂದಿನ ದಿವಸ ಅದನ್ನು ಪುಡಿ ಮಾಡಿ ಸ್ನಾನ ಮಾಡಬೇಕು. ಅರ್ಶಿನ ಸ್ನಾನ ಅಂತ ಮಾಡಿಸ್ತಾರೆ, ಅದಕ್ಕೆ ಇದೇ ಅರ್ಶಿನ ಯೂಸ್ ಮಾಡಬೇಕು. ಮಂತ್ರಶಕ್ತಿ ಹಾಕಿರುವಂಥದ್ದು. ಓಂ ಕ್ಲೀಂ ಸಂ ಸರ್ವಮಂಗಳಾಯೈ ನಿತ್ಯಾಯೈ ಸ್ವಾಹ. ಓಂ ಕ್ಲೀಂ ಸಂ ಸರ್ವಮಂಗಳಾಯೈ ನಿತ್ಯಾಯೈ ಸ್ವಾಹ. ದಿನಕ್ಕೊಂದು ಅಷ್ಟದ ಕೊಂಬು ತೊಗೊಳೋದು, ಹೇಳೋದು, ಅರ್ಧ ಗಂಟೆ ಹೇಳ್ಬಿಟ್ಟು ದೇವ್ರ ಮುಂದೆ ಹೇಳೋದು, ಫೋಟೋ ಮುಂದೆ, ವಿಗ್ರಹದ ಮುಂದೆ. ಅದೇ ಥರ ಮಾಡ್ತಾ ಇರಬೇಕು. ಎಂಗೇಜ್ಮೆಂಟು ಕ್ಯಾನ್ಸಲ್ ಆಗಲ್ಲ, ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಆದಮೇಲೆ ಅದು ಶಾಶ್ವತವಾಗಿ ಉಳಿಬೇಕು ಅಂದರೆ ಅದನ್ನೆಲ್ಲ ಪುಡಿ ಮಾಡಿಟ್ಟು ವರಪೂಜೆ ದಿವಸ ಅಥವಾ ನಿಮ್ಮ ಹೆಂಗೆ ನಿಮ್ಮ ಪದ್ಧತಿ ಹೇಗಿದೆಯೋ ಹಾಗೆ ಅಷ್ಟು ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಅಂದರೆ ಇದನ್ನು ಪುಡಿ ಮಾಡಿ ಅದನ್ನು ಸ್ನಾನ ಮಾಡಿಸ್ಬೇಕು. ಇದು ತಂತ್ರ. ಮಂತ್ರ ಓಂ ಕ್ಲೀಂ ಸಂ ಸರ್ವಮಂಗಳಾಯೈ ನಿತ್ಯಾಯೈ ಸ್ವಾಹ. ತಂತ್ರ ಅಷ್ಟೊತ್ಕೊಂಡ್ಬಿಟ್ಕೊಂಡು ದಿನ ಜಪ ಮಾಡಿ ಒಂದೊಂದು ದೇವ್ರ ಮುಂದೆ ಇಡಬೇಕು. ಎಲ್ಲ ಕಲೆಕ್ಟ್ ಆದಮೇಲೆ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಮದುವೆ ಸಮಯ ಬದಲಿ ಅಷ್ಟು ಸ್ನಾನ ಗಂಡಾಗಲಿ ಹೆಣ್ಣಾಗಲಿ ಮಾಡಿಸಿದ್ರೆ ನಿಮಗೆ ಎಂಗೇಜ್ಮೆಂಟಲ್ಲಿ ಎಲ್ಲ ದೋಷ ಹೋಗುತ್ತೆ. ಪೂರ್ವ ಜನ್ಮದ ಎಲ್ಲ ಕಳತ್ರ ಯೋಗ, ಬಹುಪತ್ನಿ ಯೋಗ, ಬಹುಪತಿ ಯೋಗ ಏನಿದೆಲ್ಲ ನೀವು ಹೋಗಿ ಕೊನೆಗೆ ಈ ಮುಂದಿನ ಸುಖ ಆರಾಮಾಗಿರ್ತದೆ. ಇದು ನನ್ನ ಒಂದು ಸಂಶೋಧನೆ. ಇದು ಚಂಡಿಕಾದೇವಿಯಲ್ಲಿ ಬರುವಂಥ ಒಂದು ವಿಶೇಷ ಚಂಡಿಕಾ ತಂತ್ರ ಸಾರದಲ್ಲಿ ಬರುವಂಥ ಮಂತ್ರ. ಇದನ್ನು ಮಾಡಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಇಂದ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದೆ ಮರಿಬೇಡಿ. ಆ ಲಿಂಕನ್ನು ನೀವು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆಮೇಲೆ www.lakshmisrinivas.in ಅಂತಿದ್ದು ಅಪಾಯಿಂಟ್ಮೆಂಟ್ಸ್ಗೆ ಇರುತ್ತೆ ವೆಬ್ಸೈಟು. ನೀವೇ ಡೇ ಟು ಟೈಮ್ ಬುಕ್ ಮಾಡಿಕೊಂಡು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ಭಾಳ ಒಂದು ವಿಶೇಷವಾದಂಥ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.